ರಾಂಗ್ ಇದೆ. ದಲಿತರು ಒಕ್ಕಲೆ ಭೇದದಂತ ಸೃಷ್ಟಿ ಮಾಡಿದಾರ, ಅದ್ರ ಬಗ್ಗೆ ಪ್ರೂವ್ ಆಗಿಲ್ಲ. ಅದನ್ನು ಸಿಡಿ ಶಿವ್ ಮಾಡಿದಾನೆ. ಅದು ಮಾಡಿದ ಯಾರು ಇಡೀ ಜಗತ್ತು ಇನ್ನ ಬಿಟ್ಕೋತ ಆಲ್ರೆಡಿ ರಾಜ್ಯದ ಎಲ್ಲ ಅವ್ನ ವಿರೋಧಿಗಳೆಲ್ಲ ಜೈಲಿಗೆ ಕೊಡ್ತಾವೆ. ನಾವೊಬ್ಬ ಗಟ್ಟಿ ಅದು ಹೊರಗದನ್ನು ನೋಡ್ರಿ. ಇದೊಂದು ಕೆಟ್ಟ ಎಲ್ಲ ಪಕ್ಷಾತೀತವಾಗಿದ್ದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಂದಿನ ದಿನದಲ್ಲಿ ಬಹಳಷ್ಟು ರಾಜ್ಯದಲ್ಲಿ ರಾಜಕಾರಣ ನಾವು ತಾಕಿದೆ. ಉದಾಹರಣೆ ನಮ್ಮ ಗೆಳೆತನೊಳಗೆ ಕ್ಯಾಜುವಲ್ ಮಾತಾಡ್ತಾರೆ. ಉದಾಹರಣೆ ಉಮೇಶ್ ಕತ್ತಿ ಅವ್ರು ನಾವು ಬೇರೆ ಬೇರೆ ಪಕ್ಷದಾಗ ಡೈರೆಕ್ಟ್ ಜಾತಿ ನಾವು ಮಾತಾಡ್ತಿದ್ದು. ಅವ್ನ ಜಾತಿ ನಾ ಬಿದ್ದ, ನನ್ನ ಜಾತಿ ಅವ್ನು ಬಿದ್ದಿದ್ದ. ಅದು ವಿಡಿಯೋ ಮಾಡಿಬಿಟ್ರೆ ಹೆಂಗಪ್ಪ? ಕ್ಯಾಜುವಲ್ ಫ್ರೆಂಡ್ಶಿಪ್ ಎಲ್ಲ ಮಾತಾಡ್ತಾರೆ. ಇನ್ನಪ್ಪ ಸಾರ್ವಜನಿಕ ಭೇದತ್ತು ಅಂದ್ರೆ ಅದು ಕ್ರೈಮ್. ಗೆಳೆತನ ಹೋಗಿ ನಾನು ಉಮೇಶ್ ಕತ್ತಿನ ಮಾತಾಡ್ತಾ ನೋಡ್ಬೇಕಾದ್ರೆ ಎಂದೋ ಜಿಲ್ಲೆ ಹೋಗ್ಬೇಕು ಇಬ್ಬರು ನಾವು. ನಾ ಐತಿ ಅಟ್ರಾಸಿಟಿ ಆಕ್ಟ್ನ ಬರೋದಿಲ್ಲ, ಅದು ಬಿಡ, ನಾ ಬರೋದಿಲ್ಲ. ಉಮೇಶ್ಗೆ 10 ಸಲ ಹೋಗ್ಬೇಕು ನಾವು. ಇವೆಲ್ಲ ಹಿಂಗಾರೆ ಹೆಂಗೆ ರಾಜಕಾರಣ ಮಾಡೋದು ನಂಗೆ ಅರ್ಥ ಆಯ್ತು. ಯಾಕಂದ್ರೆ ನೋಡಿ, ಡಿ ಕೆ ಶಿವಕುಮಾರ್ ಕಂಪ್ನಿ ಈಗ ರಾಜ್ಯದಲ್ಲಿ ಮೊದಲು ನನ್ನ ಬೆಲೆ ತೊಂದರು, ಆಮೇಲೆ ದೇವ ಕುಟುಂಬ ಬೆಲೆ. ಇನ್ನೊಬ್ಬ ಸಾರ್ವಜನಿಕ ಬೇದ್ರೆ ಕ್ರೈಮ್. ನಾ ಕ್ಯಾಜುವಲ್ ಫ್ರೆಂಡ್ಶಿಪ್ ಇದ್ರೆ ಹೆಂಗ್ರಿ? ಇದನ್ನೇ ತಂದು ನೀವು ವಿಡಿಯೋ ಮಾಡಿ ಅದನ್ನ ಮಾಡಿ. ಡಿ ಕೆ ಶಿವಕುಮಾರ್ ಅದೊಂದು ಬೇರೆ ದಾರಿಲ್ಲ. ಅವ್ನು ಹೋರಾಟ, ಲೀಡರ್ ಅಲ್ಲ, ಅವ್ನು ಪಂಚಾಯತಿ ಬರುವಂತ ಲೈಕ್ ಇಲ್ಲ. ಅಡ್ಜಸ್ಟ್ಮೆಂಟ್ ರಾಜಕಾರಣ ಎಮ್ ಎಲ್ ಎ 7-8 ಸಲ. ಅವ್ನು ನೇರವಾಗಿ ನೋಡಿ ಮನೆ 2 ಲಕ್ಷ 70 ಬಿದ್ದ ಅವ್ರ ತಮ್ಮ ನೇರ ಎಲೆಕ್ಷನ್. ಅವನು ಡಿ ಕೆ ಶಿವಕುಮಾರ್ ಎಲೆಕ್ಷನ್ ಅವ್ನು ಬೀಳ್ತಾನೆ. ಎಲೆಕ್ಷನ್ ಅಂದ್ರೆ ಅಡ್ಜಸ್ಟ್ಮೆಂಟು ಕಾಲು ಬಿದ್ದು ವೀಕ್ ಶೀಟ್ ಹಾಕ್ಸೋದು ಎಮ್ ಎಲ್ ಎ ಇದ್ದಾನೆ. ಇದನ್ನ ಭಾಳ ಕಷ್ಟದಾಯಕ ಸ್ಥಿತಿ ಇದೆ. ಯಾಕೆ ನಮ್ಮ ರಾಜ್ಯದ ನಾಯಕರು ಎಲ್ಲ ಪಕ್ಷಾತೀತ ಒಂದು ಮನೆ ಮಾಡ್ಕೋದ್ರಿಂದ ನಮ್ಮ ಪದೇ ಹೇಳ್ತಾನೆ. ಅದು ಇನ್ನೂ ಭಾಳ ಶ್ರಮವಾಗೈತೆ. ಈಗ ನನಗಂತೂ ಪರ್ಜೋರ್ ರೇವಣ್ಣ ದೇವ ಕುಟುಂಬ ಆಯ್ತು, ಇವತ್ತು ಮುನಿರ್ ಹತ್ತದ ಮುಂದೆ ನಾಳೆ ನಿಮ್ಗೆ ಬರ್ತೈತೆ. ಅದನ್ನು ವಿಚಾರ ಮಾಡೋಣ ಅಂತ ದಯವಿಟ್ಟು ಎಲ್ಲರಿಗೂ. ಕಾಂಗ್ರೆಸ್ 1, 2, 3, 4 ಮಂದಿ ಸೀಟ್ ಬರ್ಬೋದು, ಯಾವ್ದಾರು ಬರ್ಬೋದಲ್ಲ. ನಮಗೆ ಕ್ಯಾಜುವಲ್ ಮಾತಾಡ್ತು, ಅದನ್ನ ವಿಡಿಯೋ ಮಾಡಿದ ಕಟ್ ಆ್ಯಂಡ್ ಪೀಸ್ ಮಾಡಿ ಹೆಂಗತ್ತೆ. ಅದಕ್ಕೆ ದಯವಿಟ್ಟು ಮನೆ ಮಾಡ್ಕೊತಾನೆ. ಇದೊಂದು ಪ್ರಧಾನಮಂತ್ರಿ, ಕೇಂದ್ರ ಗೃಹ ಸಚಿವರು, ರಾಜ್ಯದ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊತಾನೆ. CBI ಅಥವಾ ಜುಡಿಷಿಯಲ್ ಇನ್ಕ್ವೈರಿ ಕೊಡ್ಬೇಕಂತ ಮನವಿ ಮಾಡ್ಕೊತಾನೆ.